இறைவன் நமக்கு கொடுத்திருக்கின்றனர். ஆகவே நாம் நன்றி கூறி அவர்கள் தொடங்கும் இப்புதிய பயணத்தில் இறைவன் தாமே அவர்களை பாதுகாத்து வழிநடத்த வேண்டும் என்று அவர்களுக்காக நாம் சிறப்பாக ஜெபிப்போம். Beloved Archbishop, bishops, priests and religious, and my dear brothers and sisters, today we have witnessed a historical event in our Archdiocese of Bangalore. God has given us 2 auxiliary bishops. Let us pray that God may protect and guide the new journey that they begin today. I request Monsignor C. Francis to facilitate this short felicitation program. ಆತ್ಮೀಯರೇ, ಇದೀಗ ಒಂದು ಚಿಕ್ಕ ಚೊಕ್ಕ ಸುಂದರ ಸುಮಧುರ ಸರಳ ಸದಭಿಮಾನದ ಸನ್ಮಾನ ಸತ್ಕಾರ ಸಮಾರಂಭ ಇದೆ. ಕೆಲವೇ ನಿಮಿಷಗಳ ಕಾರ್ಯಕ್ರಮ, ದಯಮಾಡಿ ಸಹಕರಿಸಿ. A sweet, short, smart felicitation program just to honor our newly consecrated auxiliary bishops and other dignitaries who have graced this occasion. Please to cooperate. ಆತ್ಮೀಯರೇ, ಬಹಳ ಭಕ್ತಿ ಶ್ರದ್ಧೆಯಿಂದ ಆಧ್ಯಾತ್ಮಿಕ ಪೂಜಾ ವಿಧಿಗಳಲ್ಲಿ ಭಾಗವಹಿಸಿ ನೂತನ ಸಹಾಯಕ ಧರ್ಮಾಧ್ಯಕ್ಷರಾಗಿ ಪ್ರಾರ್ಥಿಸಿದೆವು. ಇದೀಗ ಒಂದು ಮಕ್ಕಳ ನೃತ್ಯ ಪ್ರದರ್ಶನದ ಮೂಲಕ ದೈವಿ ವಂದನೆ, ದೈವಿ ಆರಾಧನೆಯ ಕಾರ್ಯವನ್ನು ನಾವೀಗ ನೆರವೇರಿಸೋಣ. A prayer dance by St. Rock's children.
Ladies and gentlemen, give them a good round of applause. It's wonderful performance by the students of St. Rock's School. They really rocked us and locked us in prayerful mood. Thanks to Sister Dr. Anjali, headmistress, for this wonderful presentation in this great occasion. ಆತ್ಮೀಯರೇ, ಹಿಂದಿನ ಕಾಲದಲ್ಲಿ ಒಂದು ಮಾತಾಡ್ತಾ ಇದ್ರು, ಒಂದು ಎರಡು ಬೇಕು, ಇಬ್ಬರು ಮಕ್ಕಳು ಸಾಕು. ಕಾಲದಲ್ಲಿ ನಾವಿಬ್ಬರು ನಮಗಿಬ್ಬರೇ ಮಕ್ಕಳು ಅಂತಹ ಒಂದು ಸ್ಥಿತಿ ಇತ್ತು. ಆದರೆ ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ ನಾನೊಬ್ಬನೇ ನನಗೆ ಬರೇ ಮಕ್ಕಳು ಅಂತಹ ಒಂದು ಸ್ಥಿತಿ ಇತ್ತು. ಆದರೆ ಈಗ ನಾನೊಬ್ಬ ನಮಗಿಬ್ಬರು ಮಕ್ಕಳು ಅಂದರೆ ಪಾಲನಾ ಸೇವೆಗಾಗಿ ಸಹಾಯ ಮಾಡಲು ಇರುವರು ಸಹಾಯಕ ಧರ್ಮಾಧ್ಯಕ್ಷರನ್ನು ಪಡೆದುಕೊಂಡ ಸೌಭಾಗ್ಯವಂತರು ಈ ಮಹಾಧರ್ಮ ಕ್ಷೇತ್ರದ ಪೂಜ್ಯ ತಂದೆ ಅತಿವಂದನೀಯ ಧರ್ಮಾಧ್ಯಕ್ಷ ಆರ್ಚ್ ಬಿಷಪ್ ಪೀಟರ್ ಮಚಾಡರವರು. ಅವರಿಂದ ಈಗ ಅಭಿನಂದನಾ ನುಡಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ವಂದನೀಯ ಅತಿವಂದನೀಯ ಸತೀಶ್ ಆರೋಗ್ಯರಾಜ್ ಅವರೇ ಹಾಗೂ ಅತಿವಂದನೀಯ ಜೋಸೆಫ್ ಸುಜನಾಥನ್ರವರೇ, ಹಾಜರಿದಂಥ ಧರ್ಮಾಧ್ಯಕ್ಷರೇ, ಮಹಾಧರ್ಮಾಧ್ಯಕ್ಷರೇ, ಧರ್ಮಾಧ್ಯಕ್ಷರೇ, ಗುರುಗಳೇ, ಕುಟುಂಬದ ಸದಸ್ಯರೇ, ಕನ್ಯಾಸ್ತ್ರೀಯವರೇ ಹಾಗೂ ನನ್ನ ಪ್ರೀತಿಯ ಬಂಧುಗಳೇ, 24 ಆಗಸ್ಟ್ 2024 ಆಶೀರ್ವದಿತ ದಿವಸ, ಅದೇ ರೀತಿಯಲ್ಲಿ ಚಾರಿತ್ರಿಕ ದಿವಸ. ಇಟ್ಸ್ ಅ ಡೇ ಆಫ್ ಬ್ಲೆಸ್ಸಿಂಗ್, ಇಟ್ಸ್ ಅ ಡೇ ಹಿಸ್ಟಾರಿಕಲ್ ಡೇ. 62 ವರ್ಷದ ನಂತರ ನಮಗೆ ಮೊದಲನೇ ಸಲ ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರುಗಳು ನಮಗೆ ಸಿಕ್ಕಿವೆ. In the year 1962, 2nd of July, was Bishop Lud Swami, later on became Archbishop, was the auxiliary bishop of Bangalore. ಅಷ್ಟೇ ಅಲ್ಲದೆ ಬಹುಶಃ ಈ ಜನಾಂಗ ನಮ್ಮ ಧರ್ಮಾಧ್ಯಕ್ಷರ ಸಂಸ್ಕರಣೆಯ ಕಾರ್ಯಕ್ರಮ ಇನ್ನೂ ನೋಡಲಿಲ್ಲ. ಬಹುಶಃ ಕೆಲವರು ಇದ್ದಾರೆ. ಯಾಕಂದರೆ 57 ವರ್ಷ ಹಿಂದೆ ಇದೇ ಮೈದಾನದಲ್ಲಿ ನಮ್ಮ ಅತಿ ವಂದನೀಯ ದಿವಂಗತ ರಾಜಪ್ಪ ಕರ್ನೂಲ್ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರನ್ನು
ಇದೇ ಸ್ಥಳದಲ್ಲಿ 7th ಸೆಪ್ಟೆಂಬರ್ 1967ರಲ್ಲಿ ಇಲ್ಲಿ ಸಂಸ್ಕರಣೆ ಆಗಿತ್ತು. ಅದಾದ ಮೇಲೆ ದೇವರ ಇಚ್ಛೆ ಪ್ರಕಾರ ನಮಗೆ ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರು ಕೊಟ್ಟಿದ್ದಾರೆ. It's a good news for us, and I had been praying also that the Holy See may give us at least one auxiliary bishop, and I was praying, and God said, why you are asking for one? ನಮ್ಮ ಪೇಟೆಯಲ್ಲಿ ನಮ್ಗೆ ಗೊತ್ತಿದೆ, ಒಂದು ಕೇಳಿದರೆ ಮತ್ತೊಂದು ಉಚಿತ ಸಿಗ್ತದೆ. ಅದಕ್ಕಾಗಿ ಐ ಆಮ್ ಗಿವಿಂಗ್ ಯು ಒನ್, ಬಟ್ ಒನ್ ಫ್ರೀ ಆಲ್ಸೋ. ಅದಕ್ಕಾಗಿ ಇವರಲ್ಲಿ ಯಾರು ನಾನು ಕೊಂಡ್ಕೊಂಡಿದ್ದೆ, ಯಾರು ಉಚಿತ ನನಗೆ ಗೊತ್ತಿಲ್ಲ. ಆದರೆ ಬಹಳ ಸಂತೋಷ ಮತ್ತು ಇವರ ಸರಳತೆಯಲ್ಲಿ ನಾನು ನನ್ನ ಪ್ರಬೋಧನೆಯಲ್ಲಿ ಹೇಳಿದ್ದೇನೆ. ಅವರು ಪ್ರವೀಣರಾಗಿದ್ದಾರೆ, ಭಾಷೆಯ ಪಂಡಿತರು, ಅಥವಾ ಕಾರ್ಯಕ್ರಮದಲ್ಲಿ ಅತಿ ಉತ್ತಮ ಥರ ಮಾಡುವರು, ಅಥವಾ ನಮ್ಮ ಇಮಾರತುಗಳನ್ನು ಕಟ್ಟಿದವರು ಅಂದ್ಕೊಂಡು ದೇವರವರಿಗೆ ಆರಿಸಲಿಲ್ಲ. ಅವರ ದೀನತೆ, ಅವರ ವಿಧೇಯತೆ, ಅವರ ಸರಳತೆ ನೋಡಿಕೊಂಡು ದೇವರು ಅವರನ್ನು ಆರಿಸಿದ್ದಾರೆ. ಇವತ್ತಿನ ದಿವಸದ ಹಬ್ಬ ಸಂತ ಬರ್ತೋಲುರವರ, ಸಂತ ನತಾನಿಯಲ್ ಅವರ ಹೆಸರಿನ ಅರ್ಥ, ದ ಮೀನಿಂಗ್ ಆಫ್ ನತಾನಿಯಲ್ ಇಸ್ ಗಿಫ್ಟ್ ಆಫ್ ಗಾಡ್, ಗಾಡ್ಸ್ ಗಿಫ್ಟ್. ಅದಕ್ಕಾಗಿ ಅವರಿಬ್ಬರಿಗೂ ನಮಗೆ ದೇವರ ಒಂದು ಕೊಡುಗೆ ಹಾಗೆ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ನಾನು ಹೇಳಿದ್ದೇನೆ, 24ನೇ ಆಗಸ್ಟ್ ತಾರೀಕು ನಮಗೆ ಚಾರಿತ್ರಿಕ ದಿವಸ. ಇಟ್ಸ್ ಅ ಹಿಸ್ಟಾರಿಕಲ್ ಡೇ, ಪರ್ಹ್ಯಾಪ್ಸ್ ಅ ಲಕ್ಕಿ ಡೇ ಫಾರ್ ಬ್ಯಾಂಗ್ಳೂರ್ ಆರ್ಚ್ಡಯಾಸಿಸ್, ಬಿಕಾಸ್ ಆನ್ ದಿಸ್ ಡೇ 24th of August 1952 Archbishop Ignatius Pinto was ordained a priest for the Diocese of Bangalore. ಇದೇ ತಾರೀಕಿನ ದಿವಸ 72 ವರ್ಷದ ಹಿಂದೆ. ಅದೇ ರೀತಿಯಲ್ಲಿ ಇದೇ ತಾರೀಕಿನ ದಿವಸ Archbishop Emeritus Alphonsus Matthias was ordained a priest for Bangalore Diocese on 24th of August 1954. ಅದಕ್ಕಾಗಿ ಈ ಆಗಸ್ಟ್ 24ನೇ ತಾರೀಕಿನ ದಿವಸ ನಮಗೆ ಅಮರ ಅಥವಾ ಚಾರಿತ್ರಿಕ ಯಾವಾಗಲೂ ಆಗಿರುವುದು. ಮತ್ತು ಈ ನಮ್ಮ ಇಬ್ಬರು ಧರ್ಮಾಧ್ಯಕ್ಷರಿಂದ ಬಹುಶಃ ಅಚಲ ಮತ್ತು ಅಮರತ್ವದ ಒಂದು ಭಾಗವನ್ನು ನಾವು ಪಡ್ಕೊಳ್ಬೋದು ಅಂದ್ಕೊಂಡು ನನಗೆ ಅನಿಸ್ತದೆ. ನಾನು ಹೆಚ್ಚು ಭಾಷಣ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ನನಗೆ ಗೊತ್ತಿದೆ ನಮ್ಮ ಮನಸ್ಸಿನವರು ನನಗೆ ಕೈ ಕಂಡುಬಿಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ದೇವರಿಗೆ ಇವತ್ತು ಸ್ತುತಿಸ್ತೇನೆ. ಅದೇ ರೀತಿಯಲ್ಲಿ ಬಂದಂಥ ನಮ್ಮ ಧರ್ಮಾಧ್ಯಕ್ಷರುಗಳಿಗೆ ಒಬ್ಬರು ಮಹಾಧರ್ಮಾಧ್ಯಕ್ಷರು ನಮ್ಮ ಪಾಂಡಿಚೇರಿ ಆರ್ಚ್ ಬಿಷಪ್ ಕಲಿಸ್ತವರು ಬಂದಿದ್ದಾರೆ, ಹಾಗೂ ನಾರ್ತ್ ಇಂಡಿಯಾದಿಂದ ಇಬ್ಬರು ಬಿಷಪರು ಕೂಡ ಬಂದಿದ್ದಾರೆ. ನಮ್ಮ ಕರ್ನಾಟಕದ ಎಲ್ಲ ಬಿಷಪ್ಗಳು ಹಾಜರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ತಮಿಳುನಾಡು ಮತ್ತು ನಮ್ಮ ಆಂಧ್ರ ಪ್ರದೇಶದಿಂದ ಕೂಡ ನಮ್ಮ ಬಿಷಪರು ಇಲ್ಲಿ ಇದ್ದಾರೆ. ಬಹಳ ಸಂತೋಷ. 19 ಧರ್ಮಾಧ್ಯಕ್ಷರ ಮಧ್ಯದಲ್ಲಿ ನಾವು ಸಂಸ್ಕರಣೆ ಮಾಡಿದಂಥ ಈ ನಮ್ಮ ಇಬ್ಬರು ಗುರುಗಳು ಈಗ ಧರ್ಮಾಧ್ಯಕ್ಷರು. ದೇವರು ಅವರಿಗೆ ಸದಾ ಆಶೀರ್ವದಿಸಲಿ. ಮತ್ತು ಅವ್ರ ಮುಖಾಂತರ ನಮಗೂ ಕೂಡ ಬಹಳಷ್ಟು ವಿಷಯದಲ್ಲಿ ದೇವರು ಉಚಿತ ಕೊಡಲು ಅಂದ್ಕೊಂಡು ನಾನು ದೇವರ ಹತ್ರ ಪ್ರಾರ್ಥಿಸಿಕೊಂಡು ನನ್ನ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. Thank you, Grace, for your wonderful message of appreciation and inspiring words of wisdom filled with human wit. ಬಯಸದೆ ಬಂದ ಭಾಗ್ಯವಂತರು ನಮ್ಮ ಇಬ್ಬರು ಸಹೋದರ ಗುರುಗಳು, ನಿಜಕ್ಕೂ ಭಾಗ್ಯವಂತರು. ನಮ್ಮ ಈ ಇಬ್ಬರು ಗುರುಗಳು ನೂತನ ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಮತ್ತು ಸುಸೇನಾದನ್ರವರು ಈ ಸೌಭಾಗ್ಯ ಪಡೆದ ಈ ಸೌಭಾಗ್ಯವಂತರನ್ನ ಈಗ ಅಭಿನಂದಿಸಲಿದ್ದಾರೆ ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾಡೋ ಅವರು. I now request His Grace our Archbishop Peter Machado to felicitate and congratulate the newly consecrated auxiliary bishops.
ಅತಿಥಿ ದೇವೋ ಭವ, ಮನೆಗೆ ಬಂದ ಅತಿಥಿ ದೇವತಾ ಸಮಾನರು. ಆ ಅತಿಥಿ ಸೇವೆ ಒಂದು ಪಾವನ ಸೇವೆ. ಮನೆಗೆ ಬಂದ ಅತಿಥಿಗಳಿಗೆ ಗೌರವ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿ ತನಕ ಆಗಮಿಸಿ ನಮ್ಮನ್ನು ಸಂತೋಷಪಡಿಸಿದಂತಹ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಎಲ್ಲ ಧರ್ಮಾಧ್ಯಕ್ಷಗಳನ್ನು ಈಗ ಗೌರವಿಸಲಾಗುವುದು. ಆ ಧರ್ಮಾಧ್ಯಕ್ಷರು ಈಗಾಗಲೇ ಹೇಳಿದ ಪ್ರಕಾರ ಸುಮಾರು 19 ಧರ್ಮಾಧ್ಯಕ್ಷಗಳು ಭಾರತದ ವಿವಿಧ ಕ್ಷೇತ್ರಗಳಿಂದ ಬಂದಿದ್ದರು. ಈಗ ಕೆಲವರೆಲ್ಲ ನಾಳೆ ಭಾನುವಾರ ಇರೋದ್ರಿಂದ ಅನೇಕರು ನಿರ್ಗಮಿಸಿದ್ದಾರೆ. ಭಾಳ ಬೇಗ ಹೇಳ್ತೇನೆ ಯಾರಲ್ಲಿ ಇದ್ರು ಅಂತ. ಆರ್ಚ್ ಬಿಷಪ್ ಕಲಿಸ್ಟ್ ಪಾಂಡಿಚೇರಿ, ಬಿಷಪ್ ಸೂಸೆ ಮಾಣಿಕ್ಯಂ ತಿರುಚಿ, ಬಿಷಪ್ ರಾಬರ್ಟ್ ಪೆರಾಡಾ ಗುಲ್ಬರ್ಗಾ, ಬಿಷಪ್ ಹೆನ್ರಿ ಡಿಸೋಜಾ ಬಳ್ಳಾರಿ, ಬಿಷಪ್ ಪ್ರಕಾಶ್ ಸಗ್ಲಿ ಖಮ್ಮಂ ಆಂಧ್ರ, ಬಿಷಪ್ ಆಂಥನಿ ಸ್ವಾಮಿ ಚಿಕ್ಕಮಗಳೂರು, ಬಿಷಪ್ ಮಕಾರಿಯೋಸ್ ಪುತ್ತೂರು, ಬಿಷಪ್ ಡೆರಿಕ್ ಫರ್ನಾಂಡಿಸ್ ಬೆಳಗಾವಿ, ಬಿಷಪ್ ಪೀಟರ್ ಪಾಲ್ ಮಂಗಳೂರು, ಬಿಷಪ್ ಕೆ ವಿಲಿಯಂ, ಬಿಷಪ್ ಎಮರಿಟಸ್ ಮೈಸೂರು, ಬಿಷಪ್ ಆಂಥನಿ ಸ್ವಾಮಿ ಪಾಲಾಯನಕೋಟೆ, ಬಿಷಪ್ ರಾಯಪ್ಪ ಸೇಲಂ, ಬಿಷಪ್ ಲಾರೆನ್ಸ್ ಪಾಯಸ್ ಧರ್ಮಪುರಿ, ಬಿಷಪ್ ಫ್ರಾನ್ಸಿಸ್ ಸೆರಾವೋ ಶಿವಮೊಗ್ಗ, ಬಿಷಪ್ ಥಿಯೋಡರ್ ಮಸ್ಕನೆಸ್ ಡಾಲ್ಟನ್ಗಂಜ್, ಬಿಷಪ್ ಡೂಮಿಂಗ್ ಡಯಸ್ ಕಾರವಾರ, ಬಿಷಪ್ ಜೆರಾಲ್ಡ್ ಲೋಬೋ ಉಡುಪಿ, ಬಿಷಪ್ ಇಗ್ನೇಷಿಯಸ್ ಮಾಸ್ಕನೆಸ್ ಸಿಮ್ಲಾ. ಇಷ್ಟೆಲ್ಲ ಧರ್ಮಾಧ್ಯಕ್ಷಗಳು, ಮಹಾಧರ್ಮಾಧ್ಯಕ್ಷಗಳು ನಮ್ಮೊಂದಿಗೆ ಇದ್ದರು. ಈಗ ಕೆಲವು ಅನಿವಾರ್ಯದ ನಿಮಿತ್ತ ಅವರು ಕೆಲಸದ ನಿಮಿತ್ತ ಅವರು ನಿರ್ಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ವಂದನೆಗಳು. ಈಗ ಇಲ್ಲಿರುವಂತಹ ನಮ್ಮ ಧರ್ಮಾಧ್ಯಕ್ಷಗಳನ್ನು ನಮ್ಮ ಪೂಜ್ಯ ಮಹಾಧರ್ಮಾಧ್ಯಕ್ಷರು ಹಾಗೂ ನಮ್ಮ ಶ್ರೇಷ್ಠ ಗುರುಗಳಾದಂಥ ಮುನ್ಸಿ ಜಯನಾಥನ್ ಅವರು ಇಲ್ಲಿ ಪ್ರತ್ಯಕ್ಷರಾಗಿರುವಂತಹ ಪ್ರಸನ್ನರಾಗಿರುವ ಎಲ್ಲ ಧರ್ಮಾಧ್ಯಕ್ಷರನ್ನು ಪುಷ್ಪಮಾಲೆ ಸಮರ್ಪಿಸಿ ಅವರನ್ನು ಗೌರವಿಸಿದ್ದಾರೆ. ಮೊದಲಿಗೆ ಆಂಧ್ರ ಖಮ್ಮಿಂದ ಬಂದಿದ್ದಾರೆ ಪ್ರಕಾಶ್ ಸಗ್ಲಿರವರು. ಅಲ್ಲಿ ಸಿಮ್ಲಾ ಚಂಡೀಗಢ್ ಬಿಷಪ್ ಇಗ್ನೇಷಿಯಸ್ ಮಾಸ್ಕರೆಸ್ ಅವರು. ಗುಲ್ಬರ್ಗದ ರಾಬರ್ಟ್ ಮಿರಾಂಡ ಅವರು ಈ ಕಡೆ ಇದ್ದಾರೆ. ನಮ್ಮ ಮಹಾಧರ್ಮಾಧ್ಯಕ್ಷರು ಬಿಷಪ್ ಬರ್ನಾರ್ಡ್ ಮಾರಸ್ ಅವರು. ಉಡುಪಿಯ ಶ್ರೀ ಜೆರಾಲ್ಡ್ ಲೋಬರ್ ಅವರು. ಮಂಗಳೂರಿನ ಅತಿವಂದನೀಯ ಪೀಟರ್ ಪಾಲ್ ರವರು ಸಹ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಹಿಯರ್. ವಿಶಿಂಗ್ ಅವರ್ beloved newly consecrated auxiliary bishops. ಧರ್ಮಾಧ್ಯಕ್ಷಗಳ ನೇಮಕಾತಿ ಮಾಡುವುದು ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ರವರು. ವಿಶ್ವಗುರುಗಳು ಪೋಪ್ ಫ್ರಾನ್ಸಿಸ್ ರವರು ತಾವು ನೇಮಕ ಮಾಡಿದಂತಹ ಪ್ರತಿ ಧರ್ಮಕ್ಷೇತ್ರಕ್ಕೆ ಆಗಮಿಸಿ ಹಿತನುಡಿ ನೀಡಿ ನೂತನ ಧರ್ಮಾಧ್ಯಕ್ಷಗಳನ್ನು ಅಭಿನಂದಿಸಲು ಅವರಿಗೆ ಬಹಳ ಆಸೆ, ಆಕಾಂಕ್ಷೆ, ಅಭಿಲಾಷೆ ಇದ್ದರೂ ಸಮಯದ ಅಭಾವ, ದೂರದ ಪ್ರಯಾಣದ ಕಾರಣ ಬರಲಾಗದೆ ಅವರ ತಮ್ಮ ಈ ದಿವ್ಯ ಸಂದೇಶವನ್ನು ನಮ್ಮ ಭಾರತದಲ್ಲಿರುವಂತಹ ರಾಯಭಾರಿಯ ಅವರ ಪ್ರತಿನಿಧಿಯ ಮೂಲಕ ರವಾನಿಸಿದ್ದಾರೆ. Now may I invite Monsignor Alberto, who is representing our Apostolic Nuncio, New Delhi, to deliver the congratulatory message to our newly consecrated auxiliary bishops and to our archdiocese. Your Grace, Most Reverend Peter Machado, Archbishop of Bangalore, Your Lordship, Right Reverend Arokia Raj Satis Kumar, Your Lordship, Right Reverend Joseph Susainathan, Your Excellencies, all bishops present, clergy and religious, dear brothers and sisters in Christ, respected state dignitaries and civil authorities, on behalf of the Apostolic Nuncio to India and Nepal, His Excellency, Most Reverend Archbishop Leopoldo Girelli, I extend warm congratulations to you all on this significant day in your journey of faith. Please be assured of Nuncio's prayers and ongoing support as the Archdiocese of Bangalore step into a new moment of grace. It is my honor to convey now Archbishop Girelli's message for the episcopal ordination of Right Reverend Arokia Satis Kumar and Right Reverend Joseph Susainathan.
Dear Bishops Arokia, Satis, Kumar and Joseph Susainathan, today we gather to thank God for blessing the Archdiocese of Bangalore with 2 new shepherds. Your years of dedicated service in various roles have prepared you well for this important mission. Since you are now successors of the Apostle, you are called to serve the Church from a new perspective, one that both elevates you to the height of Christ's gaze, the supreme and merciful Shepherd, and immerses you in the heart of the pastoral fabric of the Archdiocese. I encourage you to trust in the wise guidance of your Archbishop, His Grace Peter Machado, and to rely on the closeness of the people of God. Indeed, among the strengths of the Archdiocese of Bangalore are the active participation of the lay faithful in the life of the Church, supported by widespread devotion and the practice of religious piety. Additionally, the important pastoral contributions offered by the religious congregations present in the region, as well as a young and dynamic clergy, further enhance the Archdiocese. Of course, as you know, there are also areas for improvement in the Archdiocese that await your pastoral care, such as greater attention and dedication to spiritual growth, the formation of clergy, religious members, and laity, to name just a few of them. Among the various commitments that you will undertake starting today, I encourage you to hold in your heart the most important and urgent objective: unity among all the members of the Archdiocese, lay faithful, religious, and clergy. As you know, 2 auxiliary bishops are not requested to make the linguistic groups more independent, but rather to promote their unity. These challenges present an opportunity for you to work together in creating a church that is more united, transparent, and inclusive. A church that bears witness to the gospel with greater effectiveness and warmth. On this occasion, I wish to echo the encouragement of His Holiness Pope Francis. He said, "Be close to your priests with your heart, being a father and a brother to them. Encourage them to work with the lay faithful for the building up of the Church and the community." Your Lordships, Bishop Arokia, Satis Kumar and Joseph Susainathan, may the words of the Holy Father inspire you to experience God's closeness throughout your ministry. As you take up the pastoral care of the faithful entrusted to you, may Saint Francis Xavier guide and inspire you, motivating your efforts to spread the kingdom of God and advance the mission of evangelization in Bangalore. Finally, with the assistance of His Grace Peter Machado, I encourage you to always work towards strengthening communion with all bishops, and especially with the ecclesiastical province of Bangalore. With heartfelt good wishes, I remain yours fraternally in Christ, Archbishop Leopoldo Girelli, Apostolic Nuncio. The Apostolic Nuncio entrusts the pastoral ministry and all the missionary activities of Bishop Arokia Satis Kumar and Joseph Susainathan to the hands of the Almighty God, and gladly impart His apostolic blessing to all those present here. Thank you, dear Monsignor Alberto, for conveying the message of our nuncio. We are grateful to our Holy Father and also to his representative, Apostolic Nuncio, Archbishop Girelli. Please do convey all our appreciation and gratitude to our beloved Apostolic Nuncio. May I now request both our auxiliaries to felicitate our Monsignor Alberto.
look like a Maharaja. King of Italy. ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ ಈಗ ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರುಗಳು, ಲೆಫ್ಟ್ ಅಂಡ್ ರೈಟ್. ಸೊ ಆಲ್ ವಿಲ್ ಬಿ ರೈಟ್ ಇನ್ ಎವ್ರಿ ಒನ್ ಸೈಡ್. ಹೀಗಾಗಿ ಒಬ್ಬರು ಆರ್ಚ್ ಬಿಷಪ್ ಮಹಾಧರ್ಮಾಧ್ಯಕ್ಷರು ಶುಭಾಶಯ ಕೋರಿದರೆ ಅದು ಸಾಲದು, ಅದು ಅಪೂರ್ಣ, ಇಟ್ ಇಸ್ ಇನ್ಕಂಪ್ಲೀಟ್. ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರುಗಳಿರುವಾಗ ಇಬ್ಬರು ಆರ್ಚ್ ಬಿಷಪ್ಸ್ ರವರುಗಳು ಶುಭಾಶಯ ಕೋರಿದರೆ, ಅಭಿನಂದನೆ ಸಲ್ಲಿಸಿದರೆ ಅದು ಪೂರ್ಣ ಹಾಗೂ ಸೂಕ್ತ. ಹಾಗಾಗಿ ಈಗ ಅಭಿನಂದಿಸಲು to congratulate our newly consecrated auxiliaries, we have Archbishop Emeritus Bernard Morris to deliver the congratulatory message. ಪ್ರೀತಿಯ ಧರ್ಮಾಧ್ಯಕ್ಷರಾದ ಪೀಟರ್ ಮಚಾದರವರೇ, ಇವತ್ತು ಅಭಿಷಿಕ್ತಗೊಂಡ ಬಿಷಪ್ರಾದ ಬಿಷಪ್ ಸತೀಶ್ ಕುಮಾರ್ ರವರೇ, ಬಿಷಪ್ ಸುಸೇನ್ ರವರೇ, ಹಾಗೂ ಇಲ್ಲಿ ಹಾಜರಿರುವ ಬಿಷಪ್ರುಗಳೇ, ಸಿಸ್ಟರ್ಸ್ ರವರೇ, ಗುರುಗಳೇ, ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈಗ ತಾನೇ ನಾವು ಕೇಳಿದ ಪ್ರಕಾರ ಅತಿ ಸಂತೋಷದ ದಿವಸ ಬೆಂಗಳೂರು ಧರ್ಮ ಕ್ಷೇತ್ರಕ್ಕೆ ಇಲ್ಲಿ ಒಬ್ಬ ಬಿಷಪ್ಪರ ದೀಕ್ಷೆ ಕಂಡವರು ಯಾರೂ ಇರಲಿಕ್ಕಿಲ್ಲ. ಇಲ್ಲಿ ನೇಮಕರಾದ ಆರ್ಚ್ ಬಿಷಪ್ರವರು ಅವರ ದೀಕ್ಷೆ ಬೇರೆ ಕಡೆಯಲ್ಲಿ ಆಗಿ ಇಲ್ಲಿ ಅಧಿಕಾರ ಪಡೆದವರು ಮಾತ್ರ. ಈಗ ಆರ್ಚ್ ಬಿಷಪ್ ಹೇಳಿದ ಪ್ರಕಾರ 1957ರಲ್ಲಿ ಮಾತ್ರ ಇದು ಕಾನ್ಸಕ್ರೇಷನ್ ಈ ಸ್ಥಳದಲ್ಲಿ ಆದದ್ದು. ಅದಕ್ಕಾಗಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮಗೆ ನಿಮಗೆ ದೇವರು ಇದನ್ನು ಒದಗಿಸಿದ್ದಾರೆ. ದೇವರಿಗೆ ಧನ್ಯವಾದಗಳು. ಪ್ರಿಯರೇ, ಕೆಲವು ವರ್ಷದ ಹಿಂದೆ ನಾನಿಲ್ಲಿ ಆರ್ಚ್ ಬಿಷಪ್ ಆಗಿರುವಾಗ ವ್ಯಾಟಿಕನಿಗೆ ನಮಗೆ ಆಕ್ಸಿಲಿಯರಿ ಬಿಷಪ್ಸ್ ಅವರನ್ನು ಕೊಡಬೇಕೆಂದು ನಾನು ಕೇಳಿದ್ದೆ. ಅವರು ಒಪ್ಪಿಗೆ ಇಬ್ಬರಿಗೆ ಕೊಟ್ಟಿದ್ದರು. ಅವರನ್ನು ನೇಮಕ ಮಾಡಲಿಕ್ಕೆ ಆಲೋಚನೆ ಮಾಡಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದರು. ಆದರೆ ಆ ಸಮಯದಲ್ಲಿ ದೇವರ ಇಚ್ಛೆ ಇರಲಿಲ್ಲ. ನಾವು ಹೇಳುತ್ತೇವೆ, ಎಲ್ಲದಕ್ಕೂ ಸಮಯವಿದೆ, ಎಲ್ಲದಕ್ಕೂ ದೇವರ ಇಚ್ಛೆ ಬೇಕು, ಆಶೀರ್ವಾದ ಬೇಕು. ಆದ ಹಿಂದೆ ಬೀಳಿತು. ಇವತ್ತಿನ ಕಾಲದಲ್ಲಿ ಇವತ್ತು ಇದು ಬಂದಿದೆ. ದೇವರಿಗೆ ಧನ್ಯವಾದಗಳು. ಪ್ರಿಯರೇ, ಮತ್ತೊಂದು ನಾನು ಹೇಳುತ್ತೇನೆ. ಬೆಂಗಳೂರು ಧರ್ಮ ಕ್ಷೇತ್ರ ಇಡೀ ಭಾರತದಲ್ಲಿ ನಾನು ಹೇಳಬೇಕಾದರೆ ಒಂದು ಅತಿ ಬ್ಯುಸಿ ಧರ್ಮ ಕ್ಷೇತ್ರವಾಗಿದೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಭೆಗಳು ನಡೆಯುತ್ತವೆ. ಅದರಲ್ಲಿ ಇಲ್ಲಿ ಆ ಧರ್ಮಾಧ್ಯಕ್ಷರು ಪಾಲ್ಗೊಳ್ಳಬೇಕಾಗ್ತದೆ. ಎಷ್ಟೋ ಇಂಥ ಕಾರ್ಯಕ್ರಮಗಳು ಬೇರೆ ಕಡೆಯಲ್ಲಿ ಇರುವುದಿಲ್ಲ. ಎಲ್ಲರೂ ಬೆಂಗಳೂರಿಗೆ ಬರುತ್ತಾರೆ, ಕೆಲಸಕ್ಕೆ ಮಾತ್ರವಲ್ಲ, ಎಲ್ಲ ಕಾರ್ಯಕ್ರಮಕ್ಕೆ. ಅದಕ್ಕಾಗಿ ನಮಗೆ ಇವತ್ತು ಸಂತೋಷ, ಗುರು ಧರ್ಮಾಧ್ಯಕ್ಷರೊಡನೆ ಕೆಲಸ ಮಾಡಲು ಮತ್ತು ಧರ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮುಂದುವರಿಸಲು ವ್ಯಾಟಿಕನ್ ಇಬ್ಬರನ್ನು ಬಿಷಪರಾಗಿ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುವಾಗ ಈ ಹೊಸ
ಬಿಷಪ್ರಿಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಖಂಡಿತವಾಗಿಯೂ ಅವರು ಈಗ ತಾನೇ ನುನ್ಸಿಯವರವರು ಹೇಳಿದ ಪ್ರಕಾರ ಬಿಷಪ್ರೊಡನೆ ಆತ್ಮರೊಡನೆ ಕೈ ಜೋಡಿಸಿ ಧರ್ಮಸಭೆಯನ್ನು ಕಟ್ಟಿ ದೇವರಿಗೆ ಆ ಧನ್ಯವಾದಗಳನ್ನು ಅರ್ಪಿಸುವುದು, ಈ ಧರ್ಮಸಭೆಯನ್ನು ಮುಂದುವರಿಸುವುದು ಅವರ ಕರ್ತವ್ಯವಾಗಿದೆ. ಮತ್ತೊಂದು ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಈಗಿನ ಸಮಯದಲ್ಲಿ ಕೆಲವು ಕಾಲ ನಾನು ಮೈಸೂರಿನಲ್ಲಿ ಅಪೊಸ್ಟಾಲಿಕ್ ಅಡ್ಮಿನಿಸ್ಟ್ರೇಟರ್ನಲ್ಲಿ ಆಗಿ ಕೆಲಸ ಮಾಡುತ್ತೇನೆ. ಬೆಂಗಳೂರು ಮೈಸೂರು ಧರ್ಮ ಕ್ಷೇತ್ರದ ಭಾಗವಾಗಿತ್ತು. ಈ ಬೆಂಗಳೂರು 1940ರಲ್ಲಿ ಸಪರೇಟ್ ಧರ್ಮ ಕ್ಷೇತ್ರವಾಗಿ ಅದನ್ನು ವಿಭಾಗಿಸಿದ ನಂತರ ಅದನ್ನು ಆರ್ಚ್ ಡಯಾಸಿಸ್ ಆಗಿ ಮೇಲಕ್ಕೆ ದರ್ಗಕ್ಕೆ 1942ರಲ್ಲಿ ಇದು ಮಾಡಿತು. ಇದು ನನಗೆ ಸಂತೋಷ. ಅದಕ್ಕಾಗಿ ಬೆಂಗಳೂರು ಧರ್ಮ ಕ್ಷೇತ್ರದ ಪರವಾಗಿ ಸಹ ಹಾಗೂ ಮೈಸೂರು ಧರ್ಮ ಕ್ಷೇತ್ರದ ಪರವಾಗಿ ಸಹ ನಾನು ಹೊಸ ಬಿಷಪ್ರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಕಾರ್ಯಕ್ರಮ ಒಳ್ಳೆಯದಾಗಲಿ, ದೇವರು ಅವರನ್ನು ಆಶೀರ್ವದಿಸಲಿ ಹಾಗೂ ದೇವರ ಸಾಮ್ರಾಜ್ಯವನ್ನು ಕಟ್ಟಲು ದೇವರು ನಮಗೆ ಸಹ ಮಾಡಲೆಂದು ಪುನಃ ಅವನನ್ನು ಅಭಿನಂದಿಸಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಈ ಭಾಷಣವನ್ನು ಮುಕ್ತಗೊಳಿಸುತ್ತೇನೆ. ದೇವರ ಆಶೀರ್ವಾದ ನಿಮಗೆಲ್ಲರಿಗೂ. Thank you, Grace, for your wonderful, inspiring and enlightening message. Our new auxiliaries need all your blessings and encouragement. It needs to say that. ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರ ನೇಮಕಾತಿಯ ಸುದ್ದಿ ಒಂದು ಸಂತೋಷದ ಸುದ್ದಿ. ಸಮಸ್ತ ಕ್ರೈಸ್ತ ಜನತೆಗೆ ಎಲ್ಲರ ಪರವಾಗಿ ಈಗ ಕನ್ನಡ, ತಮಿಳು ಮತ್ತು ಆಂಗ್ಲ ಭಾಷೆಗಳಲ್ಲಿ ಕೆಲವೇ ನಿಮಿಷಗಳ ಅಭಿನಂದನಾ ನುಡಿ ಸಮರ್ಪಣೆ. ಮೊದಲಿಗೆ ಕನ್ನಡದಲ್ಲಿ ಶ್ರೀಮತಿ ಜಾಯ್ಸ್, ತದನಂತರ ತಮಿಳಿನಲ್ಲಿ ಸಿಸ್ಟರ್ ಗ್ಲೋರಿ, ತದನಂತರ ಆಂಗ್ಲ ಭಾಷೆಯಲ್ಲಿ ಶ್ರೀ ಕಾಂತರಾಜ್, ನಮ್ಮ ಮಹಾಧರ್ಮ ಕ್ಷೇತ್ರದ ಪ್ರಿಯವರು. ಈಗ ಕನ್ನಡದಲ್ಲಿ ಶ್ರೀಮತಿ ಜಾಯ್ಸ್ ಅವರಿಂದ ಅಭಿನಂದನಾ ನುಡಿ. ನವಸಹಾಯಕ ಧರ್ಮಾಧ್ಯಕ್ಷರುಗಳಿಗೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ವತಿಯಿಂದ ಅಭಿನಂದನಾ ಸಂದೇಶ. ಪ್ರೀತಿಯ ಮಹಾಧರ್ಮಾಧ್ಯಕ್ಷರುಗಳೇ, ವಿವಿಧ ಧರ್ಮ ಕ್ಷೇತ್ರಗಳ ಧರ್ಮಾಧ್ಯಕ್ಷರುಗಳೇ, ನಲ್ಮೆಯ ಗುರುಗಳೇ, ಧಾರ್ಮಿಕ ಸಹೋದರ ಸಹೋದರಿಯರೇ, ಪ್ರಿಯ ಮಿತ್ರರೇ, ಈ ದಿನ ನಮಗೊಂದು ಸಂತೋಷದ ದಿನ ಮತ್ತು ಶ್ರೇಷ್ಠವಾದ ದಿನ. ನಮ್ಮ ಮಹಾಧರ್ಮ ಕ್ಷೇತ್ರದ ಇತಿಹಾಸದಲ್ಲಿ ಮರೆಯಲಾರದ ದಿನ. ಕಾರಣ, ದೇವರು ನಮಗೆ 2 ನೂತನ ಸಹಾಯಕ ಧರ್ಮಾಧ್ಯಕ್ಷರುಗಳನ್ನು ನೀಡಿದ್ದಾರೆ. ಪರಮ ಪೂಜ್ಯ ಆರೋಗ್ಯರಾಜ್ ಸತೀಶ್ ಕುಮಾರ್ ಮತ್ತು ಪರಮ ಪೂಜ್ಯ ಜೋಸೆಫ್ ಸುಸೇನಾದನ್ ಇವರಿಬ್ಬರು ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯಾಗಿ ಬಂದಿರುವ ದಿನ. ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ನಮ್ಮ ಮಹಾಧರ್ಮಾಧ್ಯಕ್ಷರ ನೇತೃತ್ವದಲ್ಲಿ ಇವರಿಬ್ಬರ ಸೇವಾ ಕಾರ್ಯವು ಯಶಸ್ವಿಯಾಗಿ ಮುಂದುವರಿಯುತ್ತಾ ಈ ನಮ್ಮ ಮಹಾಧರ್ಮ ಕ್ಷೇತ್ರವು ಪ್ರಗತಿಯ ಉನ್ನತಿಗೆ ಸಾಗುವುದೆಂಬುದು ನಮ್ಮೆಲ್ಲರ ಆಶೆಯೂ ಆಕಾಂಕ್ಷೆಯೂ ಆಗಿದೆ. ಪರಮ ಪೂಜ್ಯ ಜೋಸೆಫ್ ಸುಸೇನಾದನ್ ರವರ ಬಗ್ಗೆ ತಮಿಳಿನಲ್ಲಿ ತಿಳಿಸುವುದರ ಕಾರಣ ನಾನು ಪರಮ ಪೂಜ್ಯ ಆರೋಗ್ಯರಾಜ್ ಸತೀಶ್ ರವರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಇಂದು ದೀಕ್ಷೆ ಸ್ವೀಕರಿಸಿದ ಸಹಾಯಕ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಆರೋಗ್ಯರಾಜ್ ಸತೀಶ್ ಬೆಂಗಳೂರಿನ ಗುಡದಹಳ್ಳಿಯಲ್ಲಿರುವ ಸಂತ ಅಂತೋಣಿಯವರ ಧರ್ಮ ಕೇಂದ್ರಕ್ಕೆ ಸೇರಿದವರು. ಅಲ್ಲೇ ಹುಟ್ಟಿ ಬೆಳೆದು 1994ರಲ್ಲಿ ಕಿರು ಗುರುಮಂದಿರವನ್ನು ಸೇರಿದರು. ಅಲ್ಲಿ ತಮ್ಮ ಧಾರ್ಮಿಕ ಪ್ರಯಾಣ ಪ್ರಾರಂಭಿಸಿದರು. ಕಲಾ ವಿಭಾಗದಲ್ಲಿ ಪದವೀಧರರಾದ ಇವರು ಸಂತ ಪ್ರೇತ್ರರ ಗುರುಮಂದಿರದಲ್ಲಿ ಕ್ಯಾನನ್ ಲಾದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ತದನಂತರ ರೋಮ್ ನಗರದಲ್ಲಿ ಕ್ಯಾನನ್ ಲಾದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವರು.
ಪ್ರಸ್ತುತ ಇವರು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಕುಲಪತಿಯಾಗಿ ಮತ್ತು ಸಂತ ಪ್ರೇತ್ರರ ಗುರುಮಂದಿರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪರಮ ಪೂಜ್ಯ ಆರೋಗ್ಯರಾಜ್ ಸತೀಶ್ ರವರೇ ಹಾಗೂ ಪರಮ ಪೂಜ್ಯ ಜೋಸೆಫ್ ಸೂಸೈನಾಥನ್ ರವರೇ, ಪವಿತ್ರಾತ್ಮರ ಶಕ್ತಿಯು ನಿಮ್ಮ ಮೇಲೆ ಸದಾ ಇಳಿದು ಬರುವಂತೆಯೂ ನೀವಿಬ್ಬರು ದೇವರ ಕೃಪಾವರಗಳಿಂದ ಸಂತೃಪ್ತರಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರೊಂದಿಗೆ ಕೈ ಜೋಡಿಸಿ ಕಾರ್ಯನಿರ್ವಹಿಸುವಂತೆಯೂ ಈ ನಮ್ಮ ಮಹಾಧರ್ಮ ಕ್ಷೇತ್ರದ ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ದೈವಿ ಪ್ರಜೆಗಳೆಲ್ಲರ ಆಧ್ಯಾತ್ಮಿಕ, ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಸದಾ ಶ್ರಮಿಸುವಂತೆಯೂ ಸರ್ವಶಕ್ತ ದೇವರು, ಮಾತೆ ಮರಿಯಮ್ಮನವರು, ಸಂತ ಜೋಸೇಫರು, ನಮ್ಮ ಮಹಾಧರ್ಮ ಕ್ಷೇತ್ರದ ಪಾಲಕರಾದ ಸಂತ ಫ್ರಾನ್ಸಿಸ್ ಝೇವಿಯರ್ ರವರು ನಿಮ್ಮನ್ನು ಪ್ರೇರೇಪಿಸಿ ಅರ್ಪಣಾ ಬಾಳಿನಲ್ಲಿ ದೃಢಪಡಿಸಿ ನಿಮಗೆ ದಾರಿ ತೋರಲಿ. ನಾವು ನಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ನಿಮಗಾಗಿ ಸದಾ ಪ್ರಾರ್ಥಿಸುವೆವು ಎಂದು ವಾಗ್ದಾನಿಸುತ್ತಾ ನಿಮ್ಮ ಪ್ರಾರ್ಥನೆ ಮತ್ತು ಆಶೀರ್ವಾದಗಳನ್ನು ವಿನಯದಿಂದ ಕೋರುತ್ತೇವೆ. ಬೆಳಗಲಿ ನಿಮ್ಮ ಪ್ರಭೆ, ಸಾಗಲಿ ನಿಮ್ಮ ಅವಿರತ ಸೇವೆ ಎಂದು ಹಾರೈಸುತ್ತಾ ನಮ್ಮ ಅಭಿನಂದನಾ ಭಾಷಣವನ್ನು ಮುಗಿಸುತ್ತೇನೆ. ವಂದನೆಗಳು. புதிய துணை ஆயருக்கு பெங்களூர் உயர் மறை மாவட்டம் வழங்கும் வாழ்த்துரை. பேரன்புக்குரிய பேதகு பேராயர் அவர்களே, ஆயர்களே, புதிய ஆயராக அருட்பொழிவு பெற்ற துணை ஆயர் மேதகு ஜோசப் சூசைநாதன் அவர்களே மற்றும் துணை ஆயர் ஆரோக்கியராஜ் சதீஷ் அவர்களே, அனைத்து அருட்பணியாளர்களே, அருட் சகோதர சகோதரிகளே, அன்பு இறை மக்களே, உங்கள் அனைவருக்கும் என் பணிவான வணக்கம். இன்று நமது உயர் மறை மாவட்டத்திற்கு மிகவும் மகிழ்ச்சி மற்றும் அருள் நிறைந்த நாளாக அமைந்துள்ளது. ஏனெனில் இறைவன் நமக்கு 2 துணை ஆயர்களை வழங்கியுள்ளார். இதற்காக முதற்கண் இறைவனுக்கு நமது உளம் நிறைந்த நன்றியை அன்புடனும் தாழ்ச்சியுடனும் சமர்ப்பிப்போம். அத்துடன் இவ்விருவரையும் ஆயர்களாக நியமித்த திருத்தந்தை பிரான்சிஸ் அவர்களுக்கும் நமது நாட்டில் இருக்கும் திருத்தந்தையின் திருத்தூதருக்கும் நமது உயர் மறை மாவட்டத்தின் பேராயர் மேதகு பீட்டர் மச்சாதோ மற்றும் முன்னாள் பேராயர் பெர்னார்ட் மோரிஸ் அவர்களுக்கும் மற்றும் ஏனைய ஆயர்களுக்கும் நமது நன்றியை நவில்வோம். கன்னட மொழியில் புதிய துணை ஆயர் ஆரோக்கியராஜ் சதீஷ்குமார் அவர்களை பற்றி ஏற்கனவே கூறியிருப்பதால் நான் புதிய துணை ஆயர் ஜோசப் சூசைநாதன் அவர்களை பற்றி சில கருத்துக்களை உங்களுடன் பகிர்ந்து கொள்ள விரும்புகின்றேன். சிறு வயதிலிருந்தே கடவுள் மீது ஆழமான அன்பையும் மரியாவின் மீது அதிக பக்தி பற்றுதலும் கொண்டிருந்தார் நமது ஆயர் மேதகு சூசைநாதன் அவர்கள். இவர் 1964 ஆண்டு மே மாதம் 14ஆம் தேதி கோலார் தங்கவயலில் பிறந்து தமது 16வது வயதில் குருமடம் சேர்ந்தார். 1990ஆம் ஆண்டு மே மாதம் 15ஆம் தேதி நமது பெங்களூர் உயர் மறை மாவட்டத்தின் குருவாக அருட்பொழிவு பெற்றார்.
சமூகவியலில் முதுகலை பட்டம் பெற்றுள்ள இவர் நற்செய்தியாளர் புனித யோவான் ஆலயம், பிரையான் சதுக்கத்தில் உள்ள புனித சூசையப்பர் ஆலயம் மற்றும் புனித சவேரியார் பேராலயம் ஆகியவற்றில் உதவி பங்கு தந்தையாக பணியாற்றியுள்ளார். பிறகு பங்கு தந்தையாக உயர்த்தப்பட்டு நற்செய்தியாளர் புனித யோவான் ஆலயம், மார்த்தள்ளி உள்ள புனித அன்னாள் ஆலயம், ஜாலஹள்ளியில் உள்ள புனித பாத்திமா அன்னை ஆலயம், ராயபுரம் புனிதர்கள் பேதுரு மற்றும் பவுல் ஆலயம், ஹொஸ்கோட்டை புனித பாத்திமா அன்னை ஆலயம் பங்குகளில் சிறப்புடன் பணியாற்றி தற்போது திரு இருதய ஆண்டவர் ஆலயத்தின் பங்கு தந்தையாகவும் பணியாற்றி கொண்டிருக்கின்றார். இத்துடன் பாத்திமாவின் உலக திருத்தூது பணி இயக்கத்தின் பெங்களூர் உயர் மறைமாவட்டத்தின் செயலராகவும் அயராது உழைத்து வருகின்றார். திருத்தந்தை பிரான்சிஸ் அவர்களின் உலகளாவிய சப குழுவிற்கு செயலராக பணிபுரிகின்றார். மேதகு ஆயர் அவர்களே, குருத்துவத்தின் முழுமையான நிலைக்கு உம்மை உயர்த்தியுள்ள எல்லாம் வல்ல இறைவனுக்கு முதற்கண் நாங்கள் நன்றி தெரிவிக்கின்றோம். உமது அயராத உழைப்பு, ஆன்மீக வாழ்வில் உறுதி, ஜெப வாழ்வில் அர்ப்பணிப்பு, அன்பு பணி, பொறுமையுடன் கூடிய செயலாற்றல் என இன்னும் பல நற்பண்புகளால் தான் உம்மை இந்த சிறப்புமிக்க நிலைக்கு உயர்த்தியுள்ளது என்றால் அது மிக இல்லை. மேதகு ஆயர் சூசைநாதன் மற்றும் ஆயர் ஆரோக்கியராஜ் சதீஷ் அவர்களே, தூய ஆவியினுடைய ஆற்றல் உங்கள் மீது நிறைவாக இறங்கி வரவும், நீங்கள் இருவரும் இறையருளை பெற்று நம் பேராயர் பீட்டர் மச்சாதோவுடன் இணைந்து பணிபுரியவும், இந்த உயர் மறைமாவட்டத்தின் எல்லா குருக்கள், துறவியர், இறைமக்கள் அனைவரின் ஆன்மீக, உடல், மனநலன்களுக்காக தியாக மனப்பான்மையுடன் உழைக்க இறைவனும் தேவ அன்னையும் புனித சூசேப்பரும் மற்றும் புனித பிரான்சிஸ் சவேரியாரும் உங்களை வழி நடத்துவார்களாக. உங்கள் இருவருக்காக நாங்கள் அனைவரும் ஜெபிப்போம் என்று உறுதிமொழி அளித்து, எங்கள் அனைவருக்காகவும் நீங்களும் ஜெபித்து எங்களை ஆசீர்வதிக்க பணிவன்புடன் உங்களுடன் விண்ணப்பிக்கின்றோம். வாழ்க நீவீர் பல்லாண்டு, வளர்க உமது அருட்பணி என்று கூறி இந்த வாழ்த்துரையை முடிக்கின்றேன். நன்றி, வணக்கம். I had a long message, but I will cut it down to almost 25%. For a simple reason, we are running out of time and peace and patience also. This is the day the Lord has made. Let us rejoice and be glad in it, says the psalmist in 118:24. Today, history is being written within the sacred walls of the Archdiocese of Bangalore, as we witness the episcopal ordination of two of our beloved priests, Monsignor Satish Kumar and Monsignor Susainathan, as auxiliary bishops. This is indeed a moment of immense joy for the entire community of our Archdiocese. Almighty God has blessed us beyond measure by entrusting these dedicated shepherds with the responsibility of guiding his flock with wisdom, compassion, and unwavering faith. We lift our hearts in thanksgiving and glorify the Almighty God for this great blessing, knowing that he who began good work in them will carry it on to completion. Philippians 1:6.
As we celebrate the appointments of these two new auxiliary bishops, we are filled with hope and anticipation for the future. We are confident that they will play a pivotal role in advancing the various ministries within the Archdiocese and bringing forth new initiatives that will strengthen our faith and deepen our love for God and one another. In their collaboration with Archbishop Peter Machado, we see a bright future for our Archdiocese. A future marked by unity, growth, and an ever-deepening commitment to the gospel. We rejoice in the knowledge that these two devoted shepherds, guided by the Holy Spirit, will lead us closer to the heart of Christ, helping to build a community that reflects His love, mercy, and grace. Finally, may the Lord bless our new auxiliary bishops abundantly, granting them the wisdom of Solomon, the courage of David, the humility of Mary, and the resilience of Saint Joseph as they embark on this new chapter of ministry. Let us all come together as one body in Christ to support them with our prayers, our love, and our unwavering faith in the God who makes all things new. God bless you, dear bishops. Thank you so much for your lovely message. Congratulations to our newly ordained consecrated auxiliary bishops. Needless to say that they are boosted to work with much more commitment and dedication. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಈ ಜೋಡಿಗೆ ಶುಭವಾಗಲಿ. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಈ ನವ ಜೋಡಿ ಧರ್ಮಾಧ್ಯಕ್ಷರುಗಳು ತಮ್ಮದೇ ಆದಂತಹ ಹೊಸ ಕನಸಿನ ಲೋಕದಲ್ಲಿ ವಿಹರಿಸುತ್ತಿರುವಾಗ ತಮ್ಮದೇ ಆದ ಯೋಜನೆ ರೂಪಿಸಿಕೊಳ್ಳಲು ಬಾನಂಚಿನಲ್ಲಿ ಸಂತೋಷದಿಂದ ಸಂಭ್ರಮಿಸುತ್ತಿರುವಾಗ ಅದು ಕೊಂಚ ಅಲ್ಲಿಗೆ ನಿಲ್ಲಿಸಿ ತಮ್ಮ ಅನಿಸಿಕೆ, ನೆನಕೆ, ಹಾರೈಕೆ, ಬಯಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ನಮ್ಮ ನೂತನ ಧರ್ಮಾಧ್ಯಕ್ಷರುಗಳನ್ನು ಎಲ್ಲರ ಪರವಾಗಿ ಆಹ್ವಾನಿಸ್ತಾ ಇದ್ದೇನೆ. ಮೇ ನಾ ಇನ್ವೈಟ್ our newly consecrated auxiliary bishops, Bishop Satish and Bishop Susai, to share their happy and pleasant feelings with us. Your Graces, Your Excellencies, Reverend Fathers, brothers, sisters, and you all my brothers and sisters. On this blessed day, we stand united in faith and joy. We are deeply humbled to express our heartfelt gratitude to Almighty God for His abundant grace and love that brought us together to witness the sacred moment, the Episcopal ordination. It is through this divine providence that we are here to celebrate our elevation to the fullness of priesthood. God has called us to serve His church with greater responsibility and dedication. May our ministries continue to bear much fruit for His greater glory and for the salvation of the souls. We extend our sincere gratitude to His Holiness Pope Francis for his trust and confidence placed in us. We are truly blessed to receive his blessing and guidance through this appointment. We immensely gratefully acknowledge the blessings of His Excellency, the Apostolic Nuncio, through his delegate, Monsignor Alberto. While thanking Monsignor Alberto for gracing this occasion with this kind presence, we kindly request humbly to convey our sentiments of gratitude to the Apostolic Nuncio for the role he plays as the Holy Father's representative in India, indeed a profound source of inspiration for us. And we wholeheartedly thank him for his spiritual leadership. We owe our heartfelt and sincere thanks to His Grace Archbishop Peter Machado for shepherding us with wisdom and love, for being constant source of encouragement and support to us. Your Grace, your pastoral leadership in the Archdiocese, and your dedicated service to the people of God are truly a shining example to us. Thanks for ordaining us. We also wish to thank His Grace Archbishop Emeritus Bernard Morris,
who has been a spiritual father and a mentor to both of us. I would like to express one important thing. It is Archbishop Bernard who ordained me as deacon. It is Archbishop Bernard who ordained me as priest. And it is Archbishop Bernard who has co-consecrated today in this episcopal ordination. Your grace, your presence here today, and having accepted to be the co-consecrator of the episcopal ordination is a testimony to enduring bonds of faith and fraternity that unites us. We owe a special debt of gratitude to His Excellency Bishop Anthony Swami for graciously consenting to serve as the co-consecrator for the episcopal ordination. His willingness to participate in this sacred ceremony reflects his deep commitment to the church and his fraternal support for us, the new bishops. We are immensely blessed to have his presence on this significant occasion. I also take this opportunity to thank Bishop Isaac Lobo and Bishop Lawrence Pius for breaking the word in today's ceremony. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಹೇಳಿರುವ ಎಲ್ಲ ಹೆಸರುಗಳಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಮ್ಮ ಜೀವನದಲ್ಲಿ ತಮ್ಮ ಹಸ್ತಗಳನ್ನು ಚಾಚಿ, ಸಹಾಯ ಹಸ್ತವನ್ನು ಚಾಚಿ ನಮ್ಮನ್ನು ಮುನ್ನಡೆಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು சல்லிசுத்தேனே. இப்போ கூறிய ஒவ்வொரு பேர்களையும் நாம் நினைத்து அவருக்கு வாழ்த்து செலுத்துவோம். அவரை நாம் நினைத்து அவருக்காக ஒவ்வொரு நாளும் ஜெபிப்போம். அனைவருக்கும் நன்றி. Your Grace, Most Reverend Peter Machado, and Your Grace Bernard Morris, Your Excellencies, dear fathers, brothers, sisters, and all gathered here, I continue with what Bishop Satish has been mentioning in thanking to all the bishops who have gathered here, and to those who have sent their messages of love and support. We offer our deepest gratitude. Your presence and prayers are all a blessing to us newly ordained bishops. We gratefully acknowledge the galaxy of priests who are present here this morning. We extend our appreciation to the office bearers of the Conference of Catholic Bishops of India and the Catholic Bishops Conference of India for their warm gestures of welcome and support. Their contributions to the Church in India are invaluable, and we thank them for their continued commitment to the mission of Christ. We must also offer our deepest thanks to our parents who have nurtured and supported us from the very beginning, instilling in us the values of faith, love, and service. Their sacrifices, prayers, and unconditional love have laid the foundation for this day, and we owe them more than words can express. We cannot forget the professors and formators of the various seminaries who have molded and guided us on our spiritual and academic journeys. Their wisdom, dedication, and commitment to shape the future leaders of the Church could be seen and experienced in the formation given to us. We thank you for your invaluable contributions that helped us reach this unforgettable moment in our lives. A special word of thanks goes to the organizing committee led by Monsignor Jayanathan and Monsignor C. Francis. With their tireless efforts and
they made sure this day become a resounding success for us. We also acknowledge the coordinators and members of the various committees that work behind the screen to ensure that every aspect of this celebration was executed with great precision. The dedication and hard work have not gone unnoticed, and we are deeply grateful to each and every one of them. Finally, dear friends, we wish to thank all of you present here today, and all those who couldn't be physically present at this ordination ceremony. Your prayers, your support, and your love are what make us church a true community of faith. May God bless you abundantly for your generosity and devotion. We earnestly request your prayers that we may be strengthened by the Holy Spirit and guided by the wisdom of the gospel and supported by the love of this community, and we embark on this new chapter in our pastoral ministry. இயேசுவில் அன்பார்ந்த சகோதர சகோதரிகளே, இறைவனின் செயல்களை பார்ப்பதற்காக 2 கண்கள் போதாது. இறைவனுக்கு இதயத்தின் ஆழத்திலிருந்து நன்றி சொல்ல ஒரு இதயம் போதாது. வார்த்தைகளால் அடக்கிவிடலாம் என்றும் நினைக்கின்றோம், அதுவும் போதாது. ஆனால் இறைவனுடைய இந்த மகத்துவமான இந்த செயல்களை அக்களிப்போடு நினைத்து வாழ்நாள் முழுவதும் அவருக்கு நன்றி செலுத்துகின்றோம். இந்த பட்டியலில் வாசிக்கப்பட்ட அனைவருக்கும் என்னுடைய உளமார்ந்த நன்றியினை தெரிவித்துக் கொள்கின்றோம். இறைவன் அதிகமாக கொடுத்திருக்கிறார் என்றால் அதிகமாக எதிர்பார்க்கின்றார். 2 புதிய ஆயர்கள் நம்முடைய பேராயருடைய இந்த மேய்ப்பு பணிக்கு நாங்கள் உறுதுணையாக இருந்து நம்முடைய உயர் மறை மாவட்டம் இன்னும் உயர்ந்த நிலைக்கு நாம் எடுத்து செல்ல வேண்டும். எனவே நாள் இருவரும் 2 புதிய ஆயர்களும் பேராயர்களுக்கு நிச்சயமாக உறுதுணையாக இருப்போம் என்றும் கூறிக்கொள்கின்றோம். இச்சமயத்தில் அன்பு அன்னையாம் நம்முடைய கன்னிமரியாள் நம் அனைவருக்கும் மிகவும் அன்பை காண்பிப்பது பல்வேறு விதத்தில், விசேஷமாக தன்னை அன்பு மகன் இயேசு கிறிஸ்துவின் பணிவாழ்வு இங்கு தொடர எங்களை அன்போடு அழைத்து இறைவனிடம் பரிந்து பேசி எங்களுக்கு பல்வேறு விதத்தில் இன்னும் துணையாக இருக்கின்றார். அன்பு அன்னைக்கு நாங்கள் நன்றி செலுத்துகின்றோம். ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿವಸವನ್ನು ನೋಡುವ ಹಾಗೆ ನಮ್ಮೆಲ್ಲರಿಗೂ ತುಂಬ ಆಶ್ಚರ್ಯಕರವಾದ ಒಂದು ಸಮಯವಾಗಿದೆ. ದೇವರು ಹಲವಾರು ವರದಾನಗಳನ್ನು ನಮಗೆ ಪ್ರತಿದಿನ ನಮಗೆ ನೀಡುತ್ತಾ ಇದ್ದಾರೆ. ಮಹಾಧರ್ಮ ಕ್ಷೇತ್ರದಲ್ಲಿ ನಾವು ಇಷ್ಟು ವರ್ಷ ಕಾಲ ದೇವರ ಸಾಮ್ರಾಜ್ಯವನ್ನು ಕಟ್ಟಿ ಎಬ್ಬಿಸಲು, ಈ ಒಂದು ಸಾಮ್ರಾಜ್ಯವನ್ನು ಎಲ್ಲೆಡೆಗೆ ಸಾರಲು ಧರ್ಮಾಧ್ಯಕ್ಷಗಳು, ಗುರುಗಳು, ಇನ್ನು ಇತರ ಎಲ್ಲರೂ ನಾವು ದೇವರ ಚಿತ್ತಕ್ಕನುಸಾರವಾಗಿ ನಡೆದು ಆ ಒಂದು ದೇವರ ಸಾಮ್ರಾಜ್ಯವನ್ನು ಎಲ್ಲೆಡೆಗೆ ನಾವು ಸಾರಲು ನಮ್ಮೆಲ್ಲರಿಗೂ ಆ ಒಂದು ಜವಾಬ್ದಾರಿ ನೀಡಿದ್ದಾರೆ. ಹೀಗಿರುವಲ್ಲಿ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ದೇವರು ಹೆಚ್ಚಾಗಿ ನೀಡಿರುವ ಈ ಒಂದು ಫಲದಾಯಕ ಎಂದು ಹೇಳುವಾಗ ಇನ್ನೂ ಹೆಚ್ಚಾಗಿ ದೇವರಿಗೆ ನಮ್ಮ ಸೇವೆ ಮುಖಾಂತರ ಮಹಿಮೆಯನ್ನು ಸಲ್ಲಿಸಬೇಕಾಗುತ್ತದೆ. ಆದುದರಿಂದ ನೀವೆಲ್ಲರೂ ಸಹ ನಮಗೋಸ್ಕರ ಪ್ರಾರ್ಥಿಸಬೇಕು. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಾಗಿ ದೇವರ ಚಿತ್ತಕ್ಕನುಸಾರವಾಗಿ ನಡೆದು ಅವರ ಪ್ರೀತಿಯ ಮಕ್ಕಳಾಗಿ ಪ್ರಯಾಣವನ್ನು ಮುಂದುವರಿಸೋಣ. ನಿಮ್ಮೆಲ್ಲರಿಗೂ ಪುನಃ ಹೃತ್ಪೂರ್ವಕ ವಂದನೆಗಳು, ದೇವರ ಆಶೀರ್ವಾದ. Thank you so much, dear Bishops Satish and Susai. We are with you. We wish you all the best. May God bless you, give you strength, wisdom and courage as you begin your new ministry in our archdiocese. ಆತ್ಮೀಯರೇ, ಇಂದಿನ ಈ ಎಲ್ಲ ಕಾರ್ಯಗಳು, ಸಾಂಗ್ಯಗಳು,
ಎಲ್ಲ ಈ ಸಭೆ ಸಮಾರಂಭ ಸರ್ವ ರೀತಿಯಲ್ಲಿ ಸರಾಗವಾಗಿ, ಸುಗಮವಾಗಿ, ಸುಲಲಿತವಾಗಿ, ಸಮಯೋಚಿತವಾಗಿ, ಸುರಕ್ಷಿತವಾಗಿ ನಡೆದಿರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅದೊಬ್ಬ ಸಾರಥ್ಯ ಮುಖ್ಯ, ಆ ನಾಯಕತ್ವ ಮುಖ್ಯ. ಆ ಸಾರಥಿ, ಆ ನಾಯಕ ಮತ್ತಾರು ಅಲ್ಲ, ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾದಂಥ ಪರಮ ಪೂಜ್ಯ ಪೀಟರ್ ಮಚೋಡರವರು ಪ್ರತಿದಿನ ಹಲವಾರು ಸಭೆಗಳನ್ನು ನಡೆಸಿದ್ರು. Archbishop has taken so much of trouble coming here, yesterday rehearsal, 3 days back, 5 days back, and ever since this announcement was done, he has called for so many meetings and he has taken personal interest. ವೈಯಕ್ತಿಕವಾದಂಥ ಒಂದು ಆಸೆ ಇಟ್ಕೊಂಡು ಇಲ್ಲಿ ಎಲ್ಲವನ್ನ ಅವರು ಎಲ್ಲ ರೀತಿಯಲ್ಲಿ ಎಲ್ಲರೂ ಸಂತೋಷವಾಗುವ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮ ನಡೆಸಿದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಗಾನ್ ಸೋ ವೆಲ್. ದ ಹೋಲ್ ಕ್ರೆಡಿಟ್ ಶುಡ್ ಗೋ ಟು ಯು ಬಿಕಾಸ್ ಆಫ್ ಯುವರ್ ಲೀಡರ್ಶಿಪ್. We wish to congratulate you now and request Councillor Jayanathan and our parish priest, Father Harikrishna, to do the honors and consider. ಸೇಂಟ್ ಮೇರೀಸ್ ಬಸಿಲಿಕಾದಲ್ಲಿ ಆರೋಗ್ಯ ಮಾತೆಯ ದೇವಾಲಯದ ಉತ್ಸವವನ್ನು, ಮಾತೆ ಮರಿಯಮ್ಮನವರ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸಲಿದ್ದೇವೆ. ಇದರ ಸಲುವಾಗಿ ಈಗ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆವಿ ಸ್ಟುಡಿಯೋಸ್ ACC ಮಹಾಧರ್ಮ ಕ್ಷೇತ್ರದ ಧ್ವನಿ ಮಾಧ್ಯಮ ಕೇಂದ್ರದಿಂದ ಈಗ ಒಂದು ಪ್ರೋಮೋವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದನ್ನು ನೆರವೇರಿಸಿಕೊಡಲಿದ್ದಾರೆ ನಮ್ಮ ನೂತನ ಸಹಾಯಕ ಧರ್ಮಾಧ್ಯಕ್ಷರುಗಳು. Request both the auxiliaries to declare open this promo in view of our St. Mary's Basilica festival. Here I am. I now request our financial administrator of the Archdiocese, Father Luis Vedakumar, to deal with this vote of thanks. Thank everyone who has contributed their energy, time and resources. Vote to Father Vedakumar. Our financial administrator is a very strong man, he's a heavy body. Your Graces, Your Lordship, Future Excellencies, dear Monsignors, Fathers, Sisters, Friends, and my dear people of God. I am here today to express my heartfelt gratitude to each and every one of you working for making this historical event a great success. First and foremost, thank Almighty God for His benevolence, protection and blessing, because He has given us a pleasant and a serene atmosphere, good climate. We were afraid that it might rain. Because of your prayers,
the Lord has blessed us with this good climate. And I thank the chief consecrator and co-consecrator, Nuncio delegate, all the bishops from different parts of Karnataka and Tamil Nadu, and dear Monsignor, for their enlightening guidance and blessing. Your presence has sanctified this occasion, and we are deeply grateful. And as Monsignor C. Francis just now said about our Archbishop Bernard Morris, thanks for all the preparatory committee. Our Archbishop is the architect and the masterpiece behind having this 17 committees, starting from invitation to volunteers committee, as C. Francis said, Monsignor, the day the announcement was made, he has been on his toes to see that this August gathering and the spiritual renewal grand success. Let us give a round of applause to our Archbishop. And we appreciate your tireless efforts in organizing this event. Your service has ensured a seamless and memorable experience for all. We also thank our donors and sponsors for their generous support. Your contribution have enabled us to create a beautiful and sacred atmosphere. Lastly, thank each and every one of you for your presence, participation, your devotion and enthusiasm have made this event truly special and historical. At the very outset, I take this opportunity to thank the parish priest of this cathedral, Father Arokyasamy, and his assistant Alvin. They have been very tireless, as I said, like Archbishop, even they were all on the heels, and it is of their tireless service this August gathering and the spiritual renewal is a grand success. Let us give them a loud applause. And also I thank the police personnel for shouldering and cooperating with us to have a serene and sanctified atmosphere. May the blessings of the Holy Trinity be upon us all. Thank you once again, and may we continue to walk the path of our Master Jesus Christ together. Thank you one and all. The last announcements, the lunch is arranged for everyone. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. For bishops, priests, sisters, the lunch is arranged at St. German's School, that is towards my right hand side, next campus. For brothers, novices, and deacons and choir members, the lunch is arranged at St. Anthony's Middle School, which is at the left side of the church. For the family members of the auxiliary bishops, the lunch is arranged at St. Aloysius School Quadrangle. ಎಲ್ಲ ಆಕ್ಸಿಲರಿ ಬಿಷಪ್ ಅವರ ಕುಟುಂಬದವರಿಗೆ ಇಲ್ಲಿರುವ ಸೆಂಟ್ ಅಲಾಯ್ಸಿಯಸ್ ಸ್ಕೂಲಿನ ಬಳಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ನೋಡಿ, ಉಣವು ಹಿಂಗೆ ತಯಾರಿக்கப்பಟ್ಟುள்ளது. For general public, for all the people, the food is arranged at St. Rock's School Quadrangle, that is right side of the church. ಎಲ್ಲ ಜನರಿಗೆ ಸೆಂಟ್ ರಾಕ್ಸ್ ಸ್ಕೂಲಿನ ಆವರಣದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದು ದೇವಾಲಯದ ಬಲಗಡೆಯಲ್ಲಿ ಇರುವ ಸ್ಥಳ. ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. இறை மக்கள் அனைவருக்கும் சென்ட் ராக்ஸ் பள்ளி வளாகத்தில் உணவு வழங்கப்படும். தயவு செய்து சுத்தத்தை கடைபிடிக்க வேண்டும் என்று உங்களை அன்போடு கேட்டுக்கொள்கிறேன். Now let us all stand and we all sing the papal anthem. Kindly stand in attention.
Thank you. Those who want to wish, please come in line, and you can wish bishops slowly.